ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಮುಗಿಬಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ. ಮುಖ್ಯಮಂತ್ರಿ ಸ್ಥಾನ ಶಾಶ್ವತವ, ನಾನ್ಯಾಕೆ ಹೊಟ್ಟೆ ಉರಿ ಪಡ್ಲಿ? ಅಕ್ರಮ ವಿರುದ್ಧ ಮಾತಾಡಿದ್ರೆ ನಿಮಗೆ ಹೊಟ್ಟೆ ನೋವು ಬಂದ್ರೆ ಏನು ಮಾಡಲಿ? ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅಂತ ಇಡೀ ದೇಶವೇ ಮಾತನಾಡುತ್ತೆ. ಕುಮಾರಸ್ವಾಮಿಯ ಪಾಪದ ಕೊಳೆಯಲ್ಲಿದೆ. ಆಗ ಕನಕಪುರ ಹೇಗಿತ್ತು? ಕನಕಪುರಕ್ಕೆ ಗೌಡ್ರು ಕರೆಂಟ್ ಕೊಟ್ಟಾಗ ಇವ್ರು ಎಲ್ಲಿದ್ರು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು, ದೇಶವೇ ಮಾತನಾಡುತ್ತೆ. ಕುಮಾರಸ್ವಾಮಿಯ ಪಾಪದ ಕೊಳ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ನೋ ಯಾಕೆ ನನಗೆ ಈಗ ನೋಡಿ, ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಬಂದೋದ್ರು? ಅದೇನು ಮುಖ್ಯಮಂತ್ರಿ ಎರಡು ಕೊಂಬ ಐತಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಪ್ಪ. ಅದೇನು ದೊಡ್ಡ ವಿಷಯ? ಅದೇನು ಶಾಶ್ವತವ ಅದು ಜಾಗ? ಯಾತಿಗೆ ನಾನು ಹೊಟ್ಟೆ ಉರಿ ಪಡ್ಕೊಳ್ಳಿ? ಅದ್ರಿಂದ ಏನಾಗುತ್ತೆ ನನಗೆ? ಹೊಟ್ಟೆ ಉರಿ ಪಡೋದ್ರಿಂದ ನಾನು ಈ ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಂತ ದಿನದಿಂದ ಎಲ್ಲಾದರೂ ಅಕ್ರಮಗಳು ನಡೆದರೆ ಅದನ್ನ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನ ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಥರ ನಡ್ಕೊಂಡಿದ್ದೀರಿ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅವಕ್ಕೆಲ್ಲ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ನಾನು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ನಾನೇನು ಮಾಡಲಿ? ಕೇಂದ್ರದಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಬಿಡದಿಲ್ ಬಂದು ಕೂತ್ಕೊಂಡು ಮಾತಾಡ್ತಿದ್ದಾರೆ. ಕೇಂದ್ರದಲ್ಲಿ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಇವರಿಂದ ಕಲಿಬೇಕಾಗಿಲ್ಲ. ನಾನು ಏನು ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ಇಡೀ ದೇಶದಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಏನು ಮಾಡವನೆ ಅಂತ ಹೇಳಿ. ಅಲ್ಲಿ ಹೋಗಿ ಆಂಧ್ರದಲ್ಲಿ ಕೇಳಿ, ವಿಶಾಖಪಟ್ಟಣದಲ್ಲಿ ಕುಮಾರಸ್ವಾಮಿ ಕಟ್ಔಟ್ರಿಗೆ ಹಾಲು ಹಾಕ್ತಾರೆ, ಅಭಿಷೇಕ ಮಾಡ್ತಾರೆ. ಇದು ಮಾಡಿರೋ ಕುಮಾರಸ್ವಾಮಿ ಕೆಲಸ ನಿನ್ನಿಂದ ಕಲ್ತ್ಕೋಬೇಕಪ್ಪ, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ. ಅದರಿಂದ ಈಗ ಮಂತ್ರಿ ಮಾಡೋರಪ್ಪ, ಮಾಡಪ್ಪ ಕೆಲಸನ. ಇದೇನು ಮಾಡ್ತೀಯ? ರಾಮನಗರ ಜಿಲ್ಲೆಗೆ ಎಲ್ಲಿವರೆಗೆ? ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಹೇಗಿತ್ತು? ಬೀದಿ ಕಂಬ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋ ದೇವೇಗೌಡರು ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ತವಾಲನಿಗೆ ಎಂಡ ಕೊಡ ಬಾಟ್ಲು ಹೊಟ್ಕೊಂಡು ಕೂತಿದ್ರು ದೇವೇಗೌಡರು ಕೆಲಸ ಮಾಡೋದು. ಯಾರೋ ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶರದು ಒಂದು ಕಮಿಟಿ ಮಾಡವ್ರೆ. ಅದಕ್ಕೆ 3 ಜನ ಸರ್ಕಾರದ ಅಧಿಕಾರಿಗಳನ್ನು, ನಿವೃತ್ತ ಅಧಿಕಾರಿಗಳನ್ನೇ ನೇಮಕ ಮಾಡವ್ರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಕಮಿಟಿ ಮಾಡವ್ರಲ್ಲಪ್ಪ. ಆ ಒಂದು ಕಮಿಟಿಯ ನಾಯಕತ್ವ ಯಾರು ಕೊಟ್ಟವ್ರೆ? ಒಬ್ಬರು ನಿವೃತ್ತ ನ್ಯಾಯಾಧೀಶರಿಗೆ. ಆ ನ್ಯಾಯಾಧೀಶರು ಏನು ಒಂದು ತೀರ್ಪು ಕೊಟ್ಟರು ಹಿಂದೆ ನ್ಯಾಯಾಧೀಶರಿದ್ದಾಗ. ಯಾವೊಂದು ಈಗಲ್ ಟೌನ್ ಏನಿದೆ ಬಿಡದಿ ಹತ್ರ, ಅಲ್ಲಿ 70 ಎಕರೆ ಖರಾಬ್ ಭೂಮಿ ಆ ಒಂದು ಈಗಲ್ ಟೌನ್ನ ರಚನೆ ಆಗಬೇಕಾದ್ರೆ ಇತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಅಂತಿಮವಾದ ನಿರ್ಣಯ, ಇದೇ ಶಿವಕುಮಾರ್ ಅವ್ರ ಮಂತ್ರಿಗಳಾಗಿ ಒಂದು ನಿರ್ಣಯ ಕೊಡಿಸೋರು ಕ್ಯಾಬಿನೆಟ್ನಲ್ಲಿ. ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರು ಅವನಿಗೆ ಕಟ್ಟು ಅಂತ ಹೇಳಿ ಆ ಈಗಲ್ ಟನ್ನ ಮಾಲೀಕನಿಗೆ. ಅದು 940 ಕೋಟಿ 70 ಎಕರೆಗೆ. ಅದನ್ನು ಹೈಕೋರ್ಟ್ನಲ್ಲಿ ಹೋದಾಗ ಅಲ್ಲಿ ಈಗಿನ ಏನೊಂದು ಪರಿಶೀಲನೆ ಮಾಡಿ ರೈತರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ವರದಿ ಕೂಡ ಕೇಳೋರಲ್ಲ ಈಗಿನ ಆ ನ್ಯಾಯಾಧೀಶರು. ಅವತ್ತು ಅವ್ರು ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡಿತ್ತು ಆ ತೀರ್ಮಾನನ ಎತ್ತಿಡಿದ್ರು. ಈಗ ಆ ನ್ಯಾಯಾಧೀಶರಿಗೆ ನಾನು ಕೇಳೋದು ಇಷ್ಟೇ, ಪಾಪ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡೋರಲ್ಲಪ್ಪ, 10 ವರ್ಷದಿಂದ ಆ ಒಂದು ಈಗೇನು ಟೌನ್ಶಿಪ್ ಮಾಡೋದಕ್ಕೆ ರೈತರ ಭೂಮಿ ತಗೊಡಿಯಕ್ಕೆ ಹೋಗೋರಲ್ಲ ಅವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.